ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಸುಪ್ರೀತಾ. ವೆಲ್ಕಮ್ ಟು ದಾತ್ರಿ ಅಷ್ಟ್ರು. ಇವತ್ತಿನ ವಿಡಿಯೋದಲ್ಲಿ ಧನುರಾಶಿಯವರ ಗುಣ ಸ್ವಭಾವ ಹೇಗಿರುತ್ತೆ ಅಂತ ತಿಳಿದುಕೊಳ್ಳುವ. ಧನುರಾಶಿ ಬಂದು ಕಾಲಚಕ್ರದಲ್ಲಿ 9ನೆಯ ರಾಶಿಯಾಗಿದೆ. ಈ ರಾಶಿಯಲ್ಲಿ ಮೂಲ ನಕ್ಷತ್ರದ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರದ 4 ಪಾದಗಳು, ಹಾಗೆ ಉತ್ತರಾಷಾಢ ನಕ್ಷತ್ರದ 1 ಪಾದ ಈ ರಾಶಿಯಲ್ಲಿ ಬರುತ್ತೆ. ಇದು ಅಗ್ನಿ ತತ್ವದ ರಾಶಿ. ಈ ರಾಶಿಯನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಗುರುಗ್ರಹ. ಈ ಧನುರಾಶಿಯವರು ತುಂಬ ಬುದ್ಧಿವಂತರಾಗಿರ್ತಾರೆ, ಶಾರ್ಪ್ ಆಗಿರ್ತಾರೆ, ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಇವರಲ್ಲಿ. ಗುರುವಿನ ಪ್ರಭಾವ ಇರುವುದರಿಂದ ಮಹತ್ವಾಕಾಂಕ್ಷಿಗಳಾಗಿರ್ತಾರೆ. ಇವರು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ, ಫಿಲ್ಟರ್ ಮಾಡಿ ಮಾತಾಡುವುದು ತುಂಬ ಕಡಿಮೆ, ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಾರೆ. ಇನ್ನೊಂದೇನೆಂದರೆ ಇವರು ಏನು ಹೇಳ್ತಾರೆ ಅದನ್ನೇ ಮಾಡ್ತಾರೆ. ಬೇರೆಯವರ ಮಾತನ್ನು ಕೇಳುವುದು ಕಡಿಮೆ. ಹೀಗೆ ಮಾಡು, ಹಾಗೆ ಹೋಗು ಅಂದರೆ ಇವರಿಗೆ ಇಷ್ಟ ಆಗಲ್ಲ. ಇವರ ಪಾಲಿಸಿ ಏನಂದರೆ ನನ್ನ ಲೈಫ್ ನನ್ನ ರೂಲ್ಸ್ ಅನ್ನೋ ಥರ, ತನ್ನ ನಿರ್ಧಾರದಲ್ಲಿ ಸ್ಥಿರವಾಗಿರ್ತಾರೆ. ಇಂಡಿಪೆಂಡೆಂಟ್ ಲೈಫ್ ಅಂತ ಹೇಳ್ಬೋದು. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೂ ಸ್ವಯಂ ನಿರ್ಧಾರ ಮಾಡ್ತಾರೆ. ಇನ್ನು ಇವರಿಗೆ ಸುಳ್ಳು ಹೇಳುವುದು ಅಷ್ಟು ಇಷ್ಟ ಆಗಲ್ಲ. ಯಾರಾದರೂ ಒಂದ್ಸಲ ಸುಳ್ಳು ಹೇಳಿದರೆ ಮತ್ತೆ ಆ ವ್ಯಕ್ತಿಯನ್ನು ಇವರು ಅಷ್ಟು ಸುಲಭವಾಗಿ ನಂಬಲ್ಲ. ಸುಳ್ಳು ಹೇಳುವವರನ್ನು ಕೊಂಡ್ರೆ ಇವರಿಗೆ ಆಗಲ್ಲ. ಇವರು ಸತ್ಯವಂತರಾಗಿರ್ತಾರೆ. ಇನ್ನು ಈ ಧನುರಾಶಿಯವರು ಫ್ರೆಂಡ್ಸ್ಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಅವರ ಕಷ್ಟಕ್ಕೆ ಸ್ಪಂದಿಸುವ ವ್ಯಕ್ತಿಗಳಾಗಿರ್ತಾರೆ ಇವರು. ಇನ್ನು ಬೇರೆಯವರನ್ನು ಕಷ್ಟದಿಂದ ಹೊರಗೆ ತರುವವರು ಇವರಾಗಿರ್ತಾರೆ. ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವ ಗುಣ ಇವರಲ್ಲಿ ಇರುತ್ತೆ. ಇನ್ನು ಇವರು ತುಂಬ ಪಾಸಿಟಿವ್ ವ್ಯಕ್ತಿಗಳಾಗಿರ್ತಾರೆ. ಅಂದರೆ ಈಗ ಅವರು ಒಂದು ಕೆಲಸ ಮಾಡ್ತಾ ಇದ್ದಾರೆ, ಆ ಕೆಲಸ ಹೋಯ್ತು ಅಂದ್ಕೊಳ್ಳೋಣ. ಆಗ ಇವರು ದೇವರು ನನಗೆ ಇದಕ್ಕಿಂತ ಒಳ್ಳೆ ಜಾಬ್ ಇಟ್ಟಿದ್ದಾನೆ, ಹಾಗಾಗಿ ಈ ಜಾಬ್ ಹೋಗಿರ್ಬೋದು ಅಂತ ಅಂದ್ಕೊಳ್ತಾರೆ. ಆ ಥರ ಸೋಲಿನಲ್ಲೂ ಒಂದು ಗೆಲುವಿನ ಪಾಠವನ್ನು ಹುಡುಕ್ತಾರೆ. ಆ ಥರ ಸ್ವಭಾವದವರು ಪಾಸಿಟಿವ್ ಆಗಿರ್ತಾರೆ. ಏನೇ ಪ್ರಾಬ್ಲಮ್ ಬಂದರೂ ಪಾಸಿಟಿವ್ ಆಗಿರ್ತಾರೆ. ಇನ್ನೊಬ್ಬರಿಗೆ ಸ್ಫೂರ್ತಿ, ಇನ್ಸ್ಪಿರೇಷನ್ ಆಗಿರ್ತಾರೆ. ಈ ಧನುರಾಶಿಯಲ್ಲಿ ಹುಟ್ಟಿದವರಿಗೆ ಇಂಟ್ಯೂಷನ್ ಪವರ್ ಇರುತ್ತೆ. ಅಂದರೆ ಯಾರನ್ನಾದರೂ ಭೇಟಿಯಾದರೆ 5 ನಿಮಿಷದಲ್ಲಿ ಅವರು ಯಾವ ರೀತಿ ವ್ಯಕ್ತಿ ಅಂತ ಇವರಿಗೆ ಗೊತ್ತಾಗುತ್ತೆ. ಅವರು ರಿಯಲ್ ಆಗಿ ಇದ್ದಾರಾ ಅಥವಾ ಫೇಕ್ ಆಗಿ ಇದ್ದಾರಾ ಅಂತ ಇವರಿಗೆ ತಕ್ಷಣ ತಿಳಿಯುತ್ತೆ. ಹಾಗೆ ಈ ಧನುರಾಶಿಯವರಿಗೆ ಬೇರೆಯವರನ್ನು ನಗಾಡಿಸುವಂತಹ ಟ್ಯಾಲೆಂಟ್ ಇರುತ್ತೆ. ಇವರೊಂದಿಗೆ ಇದ್ದರೆ ಬೋರ್ ಆಗುವುದಿಲ್ಲ, ತುಂಬ ಎನರ್ಜೆಟಿಕ್ ಆಗಿರ್ತಾರೆ ಇವರು. ನೆಕ್ಸ್ಟ್, ಈ ಧನುರಾಶಿಯವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ. ಯಾವುದೇ ಕೆಲಸ ನನ್ನಿಂದ ಆಗಲ್ಲ ಅಂತ ಇವರು ಹೇಳಲ್ಲ, ಬದಲು ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ನಂಬಿಕೆ ಇರುತ್ತೆ ಇವರಲ್ಲಿ. ಬೇರೆಯವರ ನೆಗೆಟಿವ್ ಮಾತಿಗೆ ಇವರು ಕಿವಿಗೊಡದೆ ತಮ್ಮ ಗುರಿ ಸಾಧಿಸ್ತಾರೆ. ಈ ರೀತಿಯ ಆತ್ಮವಿಶ್ವಾಸ ಇರುತ್ತೆ ಇವರಲ್ಲಿ. ಇನ್ನು ಇವರು ಬೇರೆಯವರ ಗಾಸಿಪ್ ಆ ಥರ ವಿಚಾರಕ್ಕೆ ತಲೆ ಹಾಕಲ್ಲ. ತಮ್ಮ ಕೆಲಸ, ತಮ್ಮ ಗುರಿ, ತಮ್ಮ ಫ್ಯಾಮಿಲಿ ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ತಾರೆ ಹೊರತು ಬೇರೆಯವರ ವಿಚಾರಕ್ಕೆ ಅಷ್ಟು ತಲೆ ಕೆಡಿಸಿಕೊಳ್ಳಲ್ಲ. ನೆಕ್ಸ್ಟ್, ಈ ಧನುರಾಶಿಯವರಿಗೆ ಯಾವಾಗಲೂ ಲೈಫಲ್ಲಿ ಚೇಂಜಸ್, ಥ್ರಿಲ್ಲಿಂಗ್ ಬೇಕಾಗುತ್ತೆ. ಡೈಲಿ ರುಟೀನ್ ಲೈಫ್ ಬೇಜಾರಾಗುತ್ತೆ ಇವರಿಗೆ. ಥ್ರಿಲ್ಲಿಂಗ್ ಆಗಿರುವುದನ್ನು ಮಾಡ್ತಾನೆ ಇರಬೇಕು. ಇವರಿಗೆ ಪ್ರವಾಸ, ಟ್ರಿಪ್ ಇದೆಲ್ಲ ಇಷ್ಟ. ಲೈಫ್ನ ಎಂಜಾಯ್ ಮಾಡೋದು ಇವರಿಗೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್, ಇವರಿಗೆ ಫ್ರೀಡಮ್ ಬೇಕು. ಇವರನ್ನು ಯಾರಾದರೂ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಿದರೆ ಆ ಸಂಬಂಧದಿಂದ ಬೇಗನೆ ಹೊರಗಡೆ ಬರ್ತಾರೆ. ಇವರಿಗೆ ಸ್ವತಂತ್ರರಾಗಿರಬೇಕು. ಈ ರಾಶಿಯಲ್ಲಿ ಜನಿಸಿದವರು ನೋಡಲಿಕ್ಕೆ ಅಟ್ರಾಕ್ಟಿವ್ ಆಗಿರ್ತಾರೆ, ಎನರ್ಜೆಟಿಕ್ ಆಗಿರ್ತಾರೆ. ಈ ರಾಶಿಯಲ್ಲಿ ಗುರುವಿನ ತತ್ವ ಇರುವುದರಿಂದ ಇವರು ಆಧ್ಯಾತ್ಮ, ಪೂಜೆ, ಪುರಸ್ಕಾರ, ನಂಬಿಕೆ, ಹಾಗೆ ಕೆಲವೊಬ್ಬರು ಜ್ಯೋತಿಷ್ಯ ವಿಷಯದಲ್ಲೂ ಆಸಕ್ತರಾಗಿರ್ತಾರೆ. ಧಾರ್ಮಿಕ ಪ್ರವೃತ್ತಿಯವರಾಗಿರ್ತಾರೆ. ಹೊಸ ವಿಷಯಗಳು ಇವರಿಗೆ ಇಷ್ಟ ಆಗುತ್ತೆ, ಪರಿವರ್ತನೆಯನ್ನು ಇಷ್ಟಪಡ್ತಾರೆ. ನೆಕ್ಸ್ಟ್, ಇವರಲ್ಲಿ ಒಂದು ಆಕರ್ಷಣೀಯತೆ ಇರುತ್ತೆ. ಚೆನ್ನಾಗಿ ರೆಡಿ ಆಗುವಂಥದ್ದು ಇರ್ಬೋದು, ಡ್ರೆಸ್ ಅಂತ ತಗೊಳ್ಬೋದು, ಇಲ್ಲ ಇರ್ತಕ್ಕಂತಹ ಸ್ವಭಾವ ಅಂತ ತಗೊಳ್ಬೋದು. ನೋಡ್ತಾ ಇದ್ದರೆ ಏನೋ ಸ್ಪೆಷಲ್ ಅನಿಸ್ಬೇಕು ವ್ಯಕ್ತಿತ್ವ, ಆ ರೀತಿ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು. ಮಾತಲ್ಲಾಗಿರ್ಬೋದು, ಸ್ಟೈಲಲ್ಲಿ ಇರ್ಬೋದು, ಏನೋ ಒಂದು ಅಟ್ರಾಕ್ಟಿವ್ನೆಸ್ ಈ ಧನುರಾಶಿ ಮತ್ತು ಧನುಲಗ್ನದವರಲ್ಲಿ ಜಾಸ್ತಿ ಇರುತ್ತೆ. ಇನ್ನು ಇವರು ಇವರ ನೋವನ್ನು ಹೇಳಿಕೊಳ್ಳಿಕ್ಕೆ ಹೋಗಲ್ಲ, ಶೇರ್ ಮಾಡೋಕ್ಕೆ ಹೋಗಲ್ಲ. ಹೆಚ್ಚಾಗಿ ತುಂಬ ಕ್ಲೋಸ್ ಇದ್ದವರಿಗೆ ಮಾತ್ರ ಹೇಳ್ಕೊಳ್ಬಹುದು ಅಷ್ಟೇ. ಇವರ ಹತ್ರ ಎಷ್ಟೇ ಕಷ್ಟ ಇರಲಿ, ದುಃಖ ಇರಲಿ, ಇನ್ನೊಬ್ಬರಿಗೆ ಮೋಟಿವೇಶನ್ ಮಾಡ್ತಕ್ಕಂಥದ್ದು, ಗೈಡ್ ಮಾಡ್ತಕ್ಕಂಥದ್ದು ಇವರ ಕ್ಯಾರೆಕ್ಟರ್. ಫಿಲಾಸಫಿ ಹೇಳಿ ಇನ್ನೊಬ್ಬರನ್ನು ಚೇಂಜ್ ಮಾಡ್ತಾರೆ, ಬದಲಾಗುವ ಹಾಗೆ ಮಾಡುವಂಥವರಾಗಿರ್ತಾರೆ. ಒಳ್ಳೆ ಅಡ್ವೈಸರ್ ಆಗಿರ್ತಾರೆ ಇವರು. ನೆಕ್ಸ್ಟ್, ಇವರಿಗೆ ಮೂವ್ ಆನ್ ಆ್ಯಟಿಟ್ಯೂಡ್ ಇರುತ್ತೆ. ಆಗುವುದು ಆಗಿ ಹೋಯ್ತು ಬಿಡು ಅಂತ ಹಳೆದನ್ನು ಬೇಗ ಮರೀತಾರೆ. ಕೆಟ್ಟ ಅನುಭವಗಳನ್ನು, ನೋವಿನ ಸಿಚುವೇಶನ್ಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಕೊರಗುವ ವ್ಯಕ್ತಿಗಳು ಇವರಲ್ಲ. ಇನ್ನು ಇವರಲ್ಲಿ ಕ್ರಿಯೇಟಿವಿಟಿ ಇರುತ್ತೆ. ಹೊಸ ಐಡಿಯಾಸ್ಗಳು ಇವರ ತಲೆಯಲ್ಲಿ ಇರುತ್ತೆ. ಆರ್ಟ್ ಇರ್ಬೋದು, ರೈಟಿಂಗ್, ಮ್ಯೂಸಿಕ್, ಬಿಸ್ನೆಸ್, ಹೀಗೆ ಯಾವುದೇ ಫೀಲ್ಡ್ ಆಗಿದ್ರೂ ಇವರ ಥಿಂಕಿಂಗ್ ಡಿಫ್ರೆಂಟ್ ಆಗಿರುತ್ತೆ. ನೆಕ್ಸ್ಟ್, ಈ ಧನುರಾಶಿಯವರು ಅವರು ಹೇಗಿರ್ತಾರೋ ಹಾಗೆ ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ. ತಮ್ಮಲ್ಲಿ ಏನಿರುತ್ತೋ ಅದನ್ನು ಮಾತ್ರ ತೋರಿಸ್ಕೊಳ್ಳುವ, ಪ್ರದರ್ಶನ ಮಾಡಿಕೊಳ್ಳುವಂತಹ ಗುಣ ಇರುತ್ತೆ. ನೆಕ್ಸ್ಟ್, ಇವರಲ್ಲಿ ಛಲ, ಹಠ, ಧೈರ್ಯ ಯಾವುದೇ ಸಿಚುವೇಶನಲ್ಲಿ ಇವರ ಹತ್ರ ಇರುತ್ತೆ.
ಮುಂದೆ ಇಟ್ಟಿರುವಂಥ ಹೆಜ್ಜೆಯನ್ನು ಹಿಂದೆ ಇಡಲ್ಲ. ಒಂದ್ಸಲ ನಿರ್ಧಾರ ತೆಗೆದುಕೊಂಡ ಮೇಲೆ ಅದನ್ನು ಕೈ ಬಿಡುವಂಥ ಸ್ವಭಾವ ಇವರದಲ್ಲ. ತುಂಬ ಹಠವಾದಿಗಳಾಗಿರ್ತಾರೆ. ಯಾವುದನ್ನು ಬೇಕಾದರೂ ಸಾಧಿಸಿಕೊಳ್ಳುವಂಥ ಛಲ ಇವರಲ್ಲಿರುತ್ತೆ. ಹಾರ್ಡ್ ವರ್ಕ್, ಶ್ರದ್ಧೆ ಇರುತ್ತೆ. ಇನ್ನು ಇವರು ಸಾಮಾನ್ಯವಾಗಿ ಕೋಪ ಮಾಡಿಕೊಳ್ಳಲ್ಲ, ಶಾಂತರಾಗಿರ್ತಾರೆ. ಬಟ್ ಇವರಿಗೆ ಯಾರಾದರೂ ಹರ್ಟ್ ಮಾಡಿದರೆ ಇವರು ಸುಮ್ಮನೆ ಕೂರಲ್ಲ, ಅದನ್ನು ವಾಪಸ್ ಕೊಡ್ತಾರೆ. ಸರಿಯಾದ ಸಮಯಕ್ಕೆ ತಮ್ಮ ಪ್ರತಿಕ್ರಿಯೆ ತೋರಿಸ್ತಾರೆ. ನೆಕ್ಸ್ಟ್, ಇವರು ತಮ್ಮ ಕಾರ್ಯ ಸಾಧಿಸಿಕೊಳ್ಳುವುದಕ್ಕೆ ತಪ್ಪು ದಾರಿ ಹಿಡಿಯುವುದಿಲ್ಲ. ತಮ್ಮನ್ನೇ ತಾವು ಸತ್ಯ, ನ್ಯಾಯದ ರೀತಿ ನಡೆಯುವ ಹಾಗೆ ಎನ್ಕರೇಜ್ ಮಾಡ್ಕೊಳ್ತಾರೆ. ನೇರ ನುಡಿ ಸ್ವಭಾವದಿಂದ ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಇನ್ನು ಈ ಧನುರಾಶಿಯವರಿಗೆ ಹೊರದೇಶಕ್ಕೆ ಹೋಗುವಂಥ ಅದೃಷ್ಟ ಕೂಡ ಇರುತ್ತೆ. ನೆಕ್ಸ್ಟ್, ಧನುರಾಶಿಯಲ್ಲಿ ಕೆಲವೊಬ್ಬರಿಗೆ ಪ್ರಾಣಿ ಪಕ್ಷಿ ಅಂದರೆ ತುಂಬ ಪ್ರೀತಿ, ಅವುಗಳ ಸೇವೆ ಮಾಡ್ತಕ್ಕಂಥದ್ದು, ಅವುಗಳಿಗೆ ಆಹಾರ ಕೊಡುವಂಥದ್ದು, ಆರೈಕೆ ಮಾಡುವುದು, ಇದೆಲ್ಲ ಖುಷಿ ಕೊಡುತ್ತೆ. ಇನ್ನು ಸಾಮಾಜಿಕವಾಗಿ ಹೆಲ್ಪ್ ಮಾಡುವಂಥ ಗುಣ, ಸೇವೆ ಮಾಡುವ ಗುಣ, ಉದಾರ ಮನೋಭಾವ. ಬಟ್ ಇದರಿಂದ ಕೆಲವೊಬ್ಬರಿಗೆ ಸಪೋರ್ಟ್ ಮಾಡಿದರೂ ಕೂಡ ಅವರಿಂದ ಅಷ್ಟೊಂದು ಒಳ್ಳೆ ಪ್ರತಿಕ್ರಿಯೆ ಬರದೇ ಇದ್ದು ನಿಮಗೆ ಬೇಸರ ಆಗುವಂತಹ ಸಿಚುವೇಶನ್ಗಳು ಎದುರಾಗುವುದು ಉಂಟು. ಇನ್ನು ಕುಟುಂಬವನ್ನು ತುಂಬ ಪ್ರೀತಿಸುವ ವ್ಯಕ್ತಿಗಳು ಇವರಾಗಿರ್ತಾರೆ. ಇವರನ್ನು ನಂಬಿದವರನ್ನು ಯಾವಾಗಲೂ ಕೈ ಬಿಡಲ್ಲ, ಅವರ ಒಳಿತಿಗಾಗಿ ಶ್ರಮಿಸ್ತಾರೆ. ಆದರೆ ಕೆಲವೊಮ್ಮೆ ಇವರ ಕುಟುಂಬದವರು ಇವರನ್ನು ಅರ್ಥ ಮಾಡಿಕೊಳ್ಳಿಲ್ವೇನೋ ಅಂತ ಫೀಲಿಂಗ್ ಇರುತ್ತೆ. ಇನ್ನು ಈ ಧನುರಾಶಿಯವರು ಉಪದೇಶ ಮಾಡುವುದು ಜಾಸ್ತಿ, ಹಾಗೆ ಆರ್ಗ್ಯುಮೆಂಟ್ ಕೂಡ ಜಾಸ್ತಿ. ಅದರ ಬಗ್ಗೆ ಸ್ವಲ್ಪ ಗಮನವಹಿಸಿ. ಓವರ್ ಸ್ಟ್ರೈಟ್ ಫಾರ್ವರ್ಡ್, ಇದರಿಂದ ಬೇರೆಯವರಿಗೆ ಹರ್ಟ್ ಮಾಡುವಂಥದ್ದು ಇರುತ್ತೆ, ಅದನ್ನು ಕಡಿಮೆ ಮಾಡಿಕೊಳ್ಳಿ. ಇನ್ನು ಹೆಲ್ತ್ ವಿಚಾರದಲ್ಲಿ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್, ಒಬೆಸಿಟಿ, ಡಯಾಬಿಟೀಸ್, ಹಿಪ್ ಆ್ಯಂಡ್ ಥೈ ಪೇನ್, ಇದರ ಬಗ್ಗೆ ಜಾಗ್ರತೆ ವಹಿಸಿ. ಥರ್ಸ್ಡೇ ಫಾಸ್ಟಿಂಗ್ ಮಾಡುವಂಥದ್ದು, ಗುರುವಿನ ಆರಾಧನೆ, ಮಹಾವಿಷ್ಣುವಿನ ಆರಾಧನೆ, ಮತ್ತು ಎಲ್ಲೋ ಐಟಮ್ಸ್ ಲೈಕ್ ಟರ್ಮರಿಕ್, ಅರಶಿನ, ಎಲ್ಲೋ ಕ್ಲೋತ್ಸ್, ಚನಾ ದಾಲ್ ಇದನ್ನು ಡೊನೇಟ್ ಮಾಡುವುದರಿಂದ, ತಂದೆಗೆ, ಗುರುವಿಗೆ, ಹಿರಿಯವರಿಗೆ ಗೌರವ ಕೊಡುವುದು, ಇದೆಲ್ಲವುದರಿಂದ ಒಳ್ಳೆ ರಿಸಲ್ಟ್ ಪಡ್ಕೊಳ್ಬಹುದು. ಇದಿಷ್ಟು ಧನುರಾಶಿಯ ಬಗ್ಗೆ. ಇನ್ನು ಜಾತಕದಲ್ಲಿ ಗುರುವಿನ ಪ್ಲೇಸ್ಮೆಂಟ್ ನೋಡ್ಕೊಳ್ಬೇಕಾಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.